ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ನಮ್ಮ ಪಕ್ಷದಲ್ಲಿ ಆಗ್ತಿರುವಂತಹ ಚರ್ಚೆ ವಿಮರ್ಶೆಗಳು ಇಡೀ ಕಾರ್ಯಕರ್ತರು ಬೇಸತ್ತು ಹೋಗಿದ್ರು. ಆದ್ರೆ ಶಿಸ್ತಿಗಿಂತ ಯಾವುದು ಕೂಡ ಆದ್ಯತೆ ಅಲ್ಲ. ಶಿಸ್ತಿಗೆ ಎಲ್ಲರೂ ಕೂಡ ತಲೆ ಬಾಗಬೇಕು ಅಂತೇಳಿ ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್ ಕೊಡುವಂತ ವಿಚಾರ ಇರಬಹುದು, ಗೌರವಂತ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಕೂಡ ನಿನ್ನೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸಾವಿರಾರು ಜನ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ದು ಏನೇ ಚರ್ಚೆ ವಿಚಾರಗಳೇನಿದ್ರು ಕೂಡ 4 ಗೋಡೆ ಮಧ್ಯೆ ಆಗ್ಬೇಕಾಗಿತ್ತು. ಬೀದಿ ಬಂದು ರಂಪಾಟ ಆದಂತ ಒಂದು ಫಲ ಇವತ್ತು ಈ ಸ್ಥಿತಿಗೆ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇದು ನಮ್ಗೆಲ್ಲರೂ ಕೂಡ ಪಾಠ, ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಚೌಕಟ್ಟಲ್ಲಿ ಸಂಘಟನೆ ಶಕ್ತಿ ತುಂಬುವಂತ ಕಾರ್ಯ ನಾವೆಲ್ಲ ಕೂಡ ಸೇರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಪಕ್ಷವನ್ನ ಇನ್ನೂ ಕೂಡ ಗಟ್ಟುಮುಟ್ಟಾಗಿ ಕಟ್ಟಬೇಕು ಅಂತೇಳಿ ಎಲ್ಲ ರೀತಿಯ ಶ್ರಮವನ್ನ ಈಗ ಹಾಕ್ತಿರುವಂತ ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಕೆಲಸ ನಮ್ಮ ಕರ್ನಾಟಕದಿಂದ ಆಗ್ಬೇಕಾಗಿದೆ. ಹಾಗಾಗಿ ಇವತ್ತು ಸನ್ಮಾನಿತ ವಿಜಯೇಂದ್ರ ಅವರು ಕೂಡ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಆಯಿತು. ಸಂಘಟನೆ ಒಂದು ಚೌಕಟ್ಟಲ್ಲಿ ಕೆಲವು ಕೊರತೆಗಳು ಕಳೆದ ಒಂದು ವರ್ಷದಲ್ಲಿ ನಾವೇನು ಬಹಿರಂಗವಾದಂತಹ ಚರ್ಚೆ ಈ ತರ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು, ಅದನ್ನ ಸರಿಪಡಿಸಿಕೊಂಡು ಎಲ್ಲರೂ ಕೂಡ ತೆಗೆದುಕೊಳ್ಳುವಂತ ದೊಡ್ಡ ಸವಾಲು ರಾಜ್ಯಾಧ್ಯಕ್ಷರ ಮೇಲೂ ಕೂಡ ಇದೆ. ಅದಕ್ಕೆಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ವಿಶ್ವಾಸ.